ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಬಾಯ್ಲರ್ ಫೀಡ್ ವಾಟರ್ ಅಂಡ್ ಫೀಡ್ ವಾಟರ್ ಸಿಸ್ಟಮ್ ಬಗ್ಗೆ ಆಗಿರುತ್ತೆ. ಜೊತೆಗೆ ಇಂಪಾರ್ಟೆಂಟ್ ಟಾಪಿಕ್ ಬಂದ್ಬಿಟ್ಟು ಬಾಯ್ಲರ್ ಫೀಡ್ ಪಂಪ್ ಬಗ್ಗೆ ಕೂಡ ಈ ಯೂನಿಟ್ ಅಲ್ಲಿ ಇರುತ್ತೆ. ಇದರಲ್ಲಿ ಏನೆಲ್ಲ ಟಾಪಿಕ್ ಬರ್ತವೆ? ಬಾಯ್ಲರ್ ಫೀಡ್ ವಾಟರ್ ಕಾನ್ಸೆಪ್ಟು, ಬಾಯ್ಲರ್ ಫೀಡ್ ಪಂಪು, ಬಾಯ್ಲರ್ ಫೀಡ್ ಪಂಪ್ ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಪ್ರಿನ್ಸಿಪಲ್, ಯಾವ ಟೈಪ್ ಪಂಪ್ ಆಗಿರುತ್ತೆ, ಮಲ್ಟಿ ಸ್ಟೇಜ್ ಸೆಂಟ್ರಿಫ್ಯೂಗಲ್ ಪಂಪ್ ಆಗಿರುತ್ತೆ, ಮತ್ತೆ ಫಿಫ್ತ್ ಬಂದ್ಬಿಟ್ಟು ಬಾಯ್ಲರ್ ಫೀಡ್ ಪಂಪ್ ಸೆಕ್ಷನ್ ಅಂಡ್ ಡಿಸ್ಚಾರ್ಜ್ ಬಗ್ಗೆ ಈ ಫಸ್ಟ್ ಪೇಜ್ ಅಲ್ಲಿ ಇರುತ್ತೆ. ನಮ್ದು ಮೇನ್ ಕಾನ್ಸೆಪ್ಟ್ ಏನಾಗ್ತದೆ, ಬಾಯ್ಲರ್ ಫೀಡ್ ಪಂಪ್ ವಾಟರ್ಗೆ ಬಾಯ್ಲರ್ನಲ್ಲಿ ಸ್ಟೀಮ್ ಜನರೇಟ್ ಮಾಡಲಿಕ್ಕೆ ಸಪ್ಲೈ ಮಾಡುವ ಟ್ರೀಟೆಡ್ ವಾಟರ್ ಅನ್ನ ನಾವೇನಂತ ಕರಿತೀವಿ? ಬಾಯ್ಲರ್ ಫೀಡ್ ವಾಟರ್ ಅಂತ ಕರಿತೀವಿ. ಅಂದ್ರೆ ಆ ಪ್ಯಾರಾಮೀಟರ್ಗಳೆಲ್ಲ ನಮಗೆ ಏನಿರಬೇಕು? ಟ್ರೀಟೆಡ್ ಪ್ಯಾರಾಮೀಟರ್ನಲ್ಲಿ pH 8.5 to 9 pH ಮೇಂಟೈನ್ ಮಾಡಬೇಕು. ಕಂಡಕ್ಟಿವಿಟಿ ಲೆಸ್ ದೆನ್ 10 ಮೈಕ್ರಾನ್ಸ್ ಪರ್ ಸೆಂಟಿಮೀಟರ್ ಅಷ್ಟು ನಾವು ಮೇಂಟೈನ್ ಮಾಡಬೇಕು. TDS ಲೆಸ್ ದೆನ್ 6 ಮೇಂಟೈನ್ ಮಾಡಬೇಕು. ಸಿಲಿಕಾ ಬಂದುಬಿಟ್ಟು ಲೆಸ್ ದೆನ್ 0.03 ppm ನಷ್ಟು ಮೇಂಟೈನ್ ಮಾಡಬೇಕು. ಇನ್ನು ಹಾರ್ಡ್ನೆಸ್ ಬಂದ್ಬಿಟ್ಟು ನಿಲ್ಲಾಗಿರಬೇಕು. ಇದು ಬಾಯ್ಲರ್ ಫೀಡ್ ವಾಟರ್ ಟ್ರೀಟೆಡ್ ವಾಟರ್ ಪ್ಯಾರಾಮೀಟರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಟಾಪಿಕ್ಕು ಬಾಯ್ಲರ್ ಫೀಡ್ ಪಂಪ್, ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಬಾಯ್ಲರ್ಗೆ ರಿಕ್ವೈರ್ಡ್ ಪ್ರೆಷರ್ ಮತ್ತೆ ಫ್ಲೋನ ನಾವು ಫೀಡ್ ವಾಟರ್, ಬಾಯ್ಲರ್ಗೆ ಫೀಡ್ ವಾಟರ್ ಸಪ್ಲೈ ಮಾಡೋದು ಯಾವ ಇಕ್ವಿಪ್ಮೆಂಟ್ ಮಾಡುತ್ತೆ? ನಮಗೆ ಬಾಯ್ಲರ್ ಫೀಡ್ ಪಂಪ್ ಇಕ್ವಿಪ್ಮೆಂಟ್ ಮಾಡುತ್ತೆ. ಆಮೇಲೆ ಇದಕ್ಕೆ ಟಾಪಿಕ್ ಸಂಬಂಧಪಟ್ಟಂತೆ ಪ್ರೆಷರ್ ನಮಗೆ ಯಾಕೆ ಬೇಕು ಅಂದರೆ, ಬಾಯ್ಲರ್ ಡ್ರಮ್ ಅಥವಾ ಫರ್ನೆಸ್ ಪ್ರೆಷರ್ಗಿಂತ ಫೀಡ್ ವಾಟರ್ ಪ್ರೆಷರು ಜಾಸ್ತಿ ಇರಬೇಕು. ಹಾಗಾಗಿ ನಮಗೆ ಮಲ್ಟಿ ಸ್ಟೇಜ್ ಪಂಪು ಈ ಫೀಡ್ ಪಂಪಿಗೆ ತುಂಬ ಅಂದರೆ ತುಂಬ ಅಗತ್ಯವಾಗಿರ್ತದೆ. ಯಾಕಂತಂದರೆ ನಮಗೆ ಡ್ರಮ್ಮಲ್ಲಿರ್ತಕ್ಕಂತಹ ಪ್ರೆಷರ್ಗಿಂತ ಬಾಯ್ಲರ್ ಡಿಸ್ಚಾರ್ಜ್ ಪ್ರೆಷರು ಜಾಸ್ತಿ ಇದ್ದರೆ ಮಾತ್ರ ನಮಗೆ ಡ್ರಮ್ಮಿನ ಒಳಗಡೆ ನೀರು ಹೋಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಬಾಯ್ಲರ್ ಫೀಡ್ ಪಂಪ್ ಪ್ರೆಷರ್ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲು, ಬಾಯ್ಲರ್ ಪ್ರೆಷರು 80 kg per centimeter ಸ್ಕ್ವೇರ್ ಆಗಿದ್ರೆ ಬಾಯ್ಲರ್ ಡಿಸ್ಚಾರ್ಜ್ ಪ್ರೆಷರು ನಾವೆಷ್ಟು ಮೇಂಟೈನ್ ಮಾಡಬೇಕು? 100 kg per centimeter ಸ್ಕ್ವೇರ್ ಅಷ್ಟು ನಾವು ಮೇಂಟೈನ್ ಮಾಡಿದರೆ ಮಾತ್ರ ನಮ್ಮದು ಬಾಯ್ಲರ್ ಫೀಡ್ ವಾಟರು ಡ್ರಮ್ಮಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ನೆಕ್ಸ್ಟ್ ಟಾಪಿಕ್ಕು ಬಾಯ್ಲರ್ ಫೀಡ್ ಪಂಪ್ ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್. ಈ ಟಾಪಿಕ್ ಬಗ್ಗೆ ಒಂದು ಸಪ್ರೇಟ್ ನಾನು ಬಾಯ್ಲರ್ ಫೀಡ್ ಪಂಪ್ ವರ್ಕಿಂಗ್ ಪ್ರಿನ್ಸಿಪಲ್ಲು, ಕನ್ಸ್ಟ್ರಕ್ಷನ್ನು, ಇಂಟರ್ನಲ್ ಪಾರ್ಟ್ಸು, ಎಕ್ಸ್ಟರ್ನಲ್ ಪಾರ್ಟ್ಸು ಮತ್ತು ಡಯಾಗ್ರಾಮು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ನಾನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಲಾಸ್ಟ್ ವಿಡಿಯೋನ ಒಂದ್ಸಲ ಚೆಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರದ್ದು ಲಿಂಕ್ ಇಟ್ಟಿರ್ತೀನಿ. ಕಂಪ್ಲೀಟ್ ವರ್ಕಿಂಗ್ ಪ್ರಿನ್ಸಿಪಲ್ಲು, ಇಂಟರ್ನಲ್ ಪಾರ್ಟ್ಸು ಏನೆಲ್ಲ ಬರ್ತವೆ, ಸ್ಟೇಜಸ್ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಅದರಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟು ಬಾಯ್ಲರ್ ಸೆಕ್ಷನ್ ಅಂಡ್ ಡಿಸ್ಚಾರ್ಜ್ ಏನು ಬರುತ್ತೆ? ಬಾಯ್ಲರ್ ಫೀಡ್ ಪಂಪ್ ಸೆಕ್ಷನ್ ಅಂತಂದರೆ, ಬಾಯ್ಲರ್ ಫೀಡ್ ಪಂಪ್ ಸೆಕ್ಷನ್ ಶೈಲ್ಗೆ ಅಡೆಕ್ವೇಟ್ ಪ್ರೆಷರ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗಾಗಿ ನಮಗೆ ಏನಿದು ಸೆಕ್ಷನ್ ಪ್ರೆಷರು? ನಮಗೆ ಬಾಯ್ಲರ್ ಫೀಡ್ ಪಂಪ್ಗೆ ಸೆಕ್ಷನ್ಗೆ ಒಂದು ಯಾವುದೇ ಥರದ್ದು ಸಪ್ಲೈ ಅಥವಾ ಪಂಪ್ ಯಾವುದೇ ಕಾರಣದಿಂದ ನಮಗೆ ಬೇಕಾಗಲ್ಲ. ಸೆಕ್ಷನ್ ಪ್ರೆಷರ್ ಒಂದು ಗ್ರಾವಿಟಿ ಫೋರ್ಸಿಂದ ಸೆಕ್ಷನ್ ಪ್ರೆಷರ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಒಂದು ಬಾಯ್ಲರ್ ಫೀಡ್ ಪಂಪ್ಗೆ ಮಿನಿಮಮ್ ಅಂತಂದರೆ ಒಂದು 5 ಮೀಟರ್ ಅಷ್ಟು ಹೈಟ್ನಲ್ಲಿ ನಾವು ಡಿರೇಟರ್ನ ಟ್ಯಾಂಕ್ ಇಟ್ಟರೆ ಇಂತಿಷ್ಟು ಪ್ರೆಷರ್ ಅಂತ ಹೇಳ್ಬಿಟ್ಟು ಸೆಕ್ಷನ್ ಪ್ರೆಷರ್ ಮೇಂಟೈನ್ ಆಗುತ್ತೆ. ಅದು ರಿಕ್ವೈರ್ಡ್ ಆಗಿದ್ರೆ ನಮಗೆ ಅವೈಲಬಿಲಿಟಿ ಅನ್ನೋದು ನಮಗೆ ಎಷ್ಟಿರುತ್ತೆ? 8 ಮೀಟರ್ ಅಷ್ಟು ಹೈಟ್ ಮಾಡಿ ನಾವು ಅದನ್ನು ಕೊಟ್ಟಿರ್ತೀವಿ. ಅದನ್ನು ನಾವು ಏನಂತ ಕರಿತೀವಿ? ಬಾಯ್ಲರ್ ಫೀಡ್ ಪಂಪ್ ಸೆಕ್ಷನ್ ಪ್ರೆಷರ್ನ ನಾವು ಮೇಂಟೈನ್ ಮಾಡೋದು ಅಂತಾರೆ. ಅದರದ್ದು ಟೆಕ್ನಿಕಲ್ ವರ್ಡ್ ನೆಕ್ಸ್ಟ್ ಟಾಪಿಕಲ್ಲಿ ಬರುತ್ತೆ, ಹೇಳ್ತೀನಿ ನೋಡಿ. ಒಂದು ವೇಳೆ ನಮಗೆ ಸೆಕ್ಷನ್ ಪ್ರೆಷರ್ನ ನಾವು ಮೇಂಟೈನ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ? ಕ್ಯಾವಿಟೇಷನ್ ರಿಸ್ಕ್ ಆಗುತ್ತೆ. ಏನಿದು ಕ್ಯಾವಿಟೇಷನ್ ರಿಸ್ಕು ಅಂತಂದರೆ, ಪಂಪ್ ಸೆಕ್ಷನ್ನಲ್ಲಿ ಲಿಕ್ವಿಡ್ ಪ್ರೆಷರ್ ವೇಪರ್ ಪ್ರೆಷರ್ಗಿಂತ ಕಡಿಮೆ ಆದಾಗ ವೇಪರ್ ಬಬಲ್ಸ್ ಫಾರ್ಮ್ ಆಗುತ್ತೆ. ಅಲ್ಲಿ ಏನಾಗುತ್ತೆ? ಕ್ಯಾವಿಟೇಷನ್ ಕ್ರಿಯೇಟ್ ಆಗುತ್ತೆ.
ಪಂಪ್ ಇಂಪೆಲ್ಲರ್ನಲ್ಲಿ ಪ್ರೆಷರ್ ರಿಕವರಿ ಆದಾಗ ಬಬಲ್ಸ್ ಏನಾಗುತ್ತೆ, ಅವಾಗ ಕೊಲ್ಯಾಪ್ಸ್ ಆಗ್ತದ. ಇದರಿಂದ ನಮಗೆ ಏನೆಲ್ಲ ಆಗಬಹುದು ಅಂತಂದರೆ ಅಬ್ನಾರ್ಮಲ್ ನಾಯ್ಸು ಮತ್ತು ವೈಬ್ರೇಷನ್ಸು, ಫ್ಲೋ ಕಂಪ್ಲೀಟ್ಲಿ ಫ್ಲಕ್ಚುವೇಷನ್ ಆಗುತ್ತೆ. ಆಮೇಲೆ ಪಂಪ್ ಪರ್ಫಾರ್ಮೆನ್ಸ್ ಅನ್ನೋದು ಕಡಿಮೆ ಆಗೋಗ್ಬಿಡುತ್ತೆ. ಇಲ್ಲ ಅಂತಂದರೆ ಒಂದೊಂದು ಸಲ ಸೀಜ್ ಆಗಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಇಂಪೆಲ್ಲರ್ ಕಂಪ್ಲೀಟ್ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ಗಳು ತುಂಬ ಇರುತ್ತೆ. ಹಾಗಾಗಿ ಈ ಕ್ಯಾವಿಟೇಷನ್ ಬಗ್ಗೆ ನೀವು ತುಂಬ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಳೋದು ಅವಶ್ಯಕತೆ. ಇನ್ನು ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ, NPSHA ಅಂದರೆ ಏನು ಮತ್ತು NPSHR ಅಂದರೆ ಏನು. ಇದು ತುಂಬ ಸರಿ ಕೇಳಿದ್ದಾನೆ. ನೆಟ್ ಪಾಸಿಟಿವ್ ಸೆಕ್ಷನ್ ಹೆಡ್ ಅವೈಲಬಲ್ ಅಂತಾರೆ. ಇನ್ನು ನೆಕ್ಸ್ಟು ನೆಟ್ ಪಾಸಿಟಿವ್ ಸೆಕ್ಷನ್ ಹೆಡ್ ರಿಕ್ವೈರ್ಡ್ ಅಂತ ಕರೀತಾರೆ. ಏನು ಹಿಂಗಂದ್ರೆ ಅಂತಂದರೆ, ಒಂದು ಸಿಸ್ಟಮ್ ಪಂಪ್ಗೆ ಸೆಕ್ಷನ್ ಪ್ರೆಷರ್ ಮಾಡುವ ಅವೈಲಬಿಲಿಟಿ ಸೆಕ್ಷನ್ ಪ್ರೆಷರ್ನ ಅಥವಾ ಸೆಕ್ಷನ್ ಹೆಡ್ಡನ್ನು ನಾವು ಏನಂತ ಕರಿತೀವಿ, NPSHA ಅಂತ ಕರಿತೀವಿ. ಅದು ಬಿಟ್ಟರೆ ಪಂಪ್ ಮ್ಯಾನುಫ್ಯಾಕ್ಚರಿಂಗ್ ಸಪ್ಲೈ ಮಾಡುವಾಗ ರಿಕ್ವೈರ್ಡ್ ಮಿನಿಮಮ್ ಸೆಕ್ಷನ್ ಹೆಡ್ ಅಂತ ಏನು ಕೊಡ್ತಾನಲ್ಲ, ಅದನ್ನು NPSHR ಅಂತ ಕರಿತೀವಿ. ಅಂದರೆ ರಿಕ್ವೈರ್ಡು ಮತ್ತು ಜೊತೆಗೆ ಅವೈಲಬಿಲಿಟಿ, ಅಂದರೆ ಡಿಸೈನ್ ಪ್ರಕಾರ ನಮಗೆ ಎಷ್ಟು ಬೇಕು, ಪ್ಲ್ಯಾಂಟಲ್ಲಿ ನಮಗೆ ಅವೈಲಬಿಲಿಟಿ ಎಷ್ಟು ಇದೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಒಂದು ಸೇಫೆಸ್ಟ್ ಝೋನ್ ಹೇಳ್ಬೇಕು ಅಂತಂದರೆ ಯಾವಾಗಲೂ NPSHA ಅಂದರೆ ಅವೈಲಬಿಲಿಟಿ ಗ್ರೇಟರ್ ಆಗಿರಬೇಕು ಯಾವುದ್ರಿಗಿಂತ, ರಿಕ್ವೈರ್ಮೆಂಟ್ಗಿಂತ. ಹಾಗಾಗಿ ನಮಗೆ ಯಾವಾಗಲೂ ಅವೈಲಬಿಲಿಟಿ ಅನ್ನೋದು ಹೈಯರ್ ಇದರಲ್ಲಿ ಹೈಯರ್ ಇರ್ತದೆ. ಫಾರ್ ಎಕ್ಸಾಂಪಲ್, ಒಂದು ವೇಳೆ ಅವ್ನು ಬಾಯ್ಲರ್ ಫೀಡ್ ಪಂಪು ಡಿಸೈನ್ ಪ್ರಕಾರ ಆ ಹೆಡ್ ಬಂದುಬಿಟ್ಟು 5 ಮೀಟ್ರ್ ಇತ್ತು ಅಂತ ಅಂದ್ಕೊಳ್ಳೋಣ. ಅಂದರೆ ಆ ಡಿಸ್ಟೆನ್ಸು ಸೆಕ್ಷನ್ಗೆ ಬಾಯ್ಲರ್ ಫೀಡ್ ಪಂಪು ಆಕ್ಸಿಯಲ್ಲಿಂದ ನಮಗೆ ಡಿರೇಟರ್ ಆಕ್ಸಿಯಲ್ಲು ಎಷ್ಟಿರಬೇಕು ಅಂತ ಡಿಸೈನ್ ಕೊಟ್ಟಿರ್ತಾನೆ, 5 ಮೀಟ್ರ್ ಹೈಟ್ ಅಂತ ಕೊಟ್ಟಿರ್ತಾನೆ. ಆದರೆ ಇನ್ ಪ್ರಾಕ್ಟಿಕಲಿ ಅವೈಲಬಿಲಿಟಿ ಎಷ್ಟು ಹೈಟ್ ಮಾಡಿರ್ತಾರೆ, 8 ಮೀಟರ್ವರೆಗೆ ನಮಗೆ ಅವೈಲಬಿಲಿಟಿ ಇರ್ತದೆ. ಯಾಕೆ ಅಂತಂದರೆ ಸೆಕ್ಷನ್ ಪ್ರೆಷರ್ ಅನ್ನೋದು ಒಂದು ಬಾಯ್ಲರ್ ಫೀಡ್ ಪಂಪಿಗೆ ಸಫಿಸಿಯೆಂಟ್ ಆಗಿ ಇರಬೇಕು. ಸಫಿಸಿಯೆಂಟ್ ಇತ್ತು ಅಂತಂದರೆ ಕ್ಯಾವಿಟೇಷನ್ ಪ್ರಾಬ್ಲಮ್ಮು ನಾವು ಫೇಸ್ ಮಾಡೋದು ತಪ್ಪುತ್ತೆ. ಹಾಗಾಗಿ ಯಾವಾಗಲೂ NPSHA ಗ್ರೇಟರ್ ದ್ಯಾನ್ NPSHR ಇದು ತುಂಬ ಇಂಪಾರ್ಟೆಂಟು, ತುಂಬ ಕ್ವಶನ್ ಪೇಪರ್ಗಳಲ್ಲಿ ಕೇಳಿದ್ದಾನೆ. ಇನ್ನು ನೆಕ್ಸ್ಟ್ ಏನಿದೆ, ಡಿರೇಟರ್ ಬಗ್ಗೆ ಇರುತ್ತೆ. ಡಿರೇಟರ್ ಏನು ಮಾಡುತ್ತೆ, ಡಿರೇಟರ್ ಫೀಡ್ ವಾಟರ್ನಲ್ಲಿ ಡಿಸಾಲ್ವ್ಡ್ ಗ್ಯಾಸಸ್ ಎಸ್ಪೆಷಲಿ ಆಕ್ಸಿಜನ್ನ ನಾವೇನು ಮಾಡುತ್ತದೆ, ರಿಡ್ಯೂಸ್ ಮಾಡುತ್ತೆ. ರಿಮೂವ್ ಮಾಡಲಿಕ್ಕೆ ಇದು ಯೂಸ್ಫುಲ್ ಆಗುತ್ತೆ. ಡಿರೇಟರ್ ಅನ್ನೋದು ಏನೆಲ್ಲ ಕೆಲಸ ಮಾಡುತ್ತೆ, ಇದ್ರದ್ದು ಫಂಕ್ಷನ್ ನೋಡೋದಾಯ್ತು ಅಂತಂದರೆ ಆಕ್ಸಿಜನ್ನ ರಿಡ್ಯೂಸ್ ಮಾಡುತ್ತೆ. ಆ ಆಕ್ಸಿಜನ್ ರಿಡ್ಯೂಸ್ ಮಾಡೋದ್ರಿಂದ ಕರೋಜನ್ ಕಂಟ್ರೋಲ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಡಿರೇಟರ್ ಕೆಳಗಡೆ ಒಂದು ಸ್ಟೋರೇಜ್ ಟ್ಯಾಂಕು ಅಂತ ಕೂಡ ಕೊಟ್ಟಿರ್ತಾರೆ. ಅದೇನು ಮಾಡುತ್ತೆ, ಫೀಡ್ ವಾಟರ್ನ ಹೀಟ್ ಮಾಡುತ್ತೆ. ಎಲ್ಲಿಂದ ಹೀಟ್ ಮಾಡ್ತಾರೆ, ಎಕ್ಸ್ಟ್ರಾಕ್ಷನ್ ಸ್ಟೀಮಿಂದ. ಅಂದರೆ ಟರ್ಬೈನಲ್ಲಿ ಆಲ್ರೆಡಿ ವರ್ಕ್ ಡನ್ ಆಗಿರ್ತದಲ್ಲ, ಅದರಲ್ಲಿ ಬರ್ತಕ್ಕಂತಹ ಬ್ಲೀಡ್ ಸ್ಟೀಮ್ ಅಥವಾ ಎಕ್ಸ್ಟ್ರಾಕ್ಷನ್ನಿಂದ ನಾವು ಬಾಯ್ಲರ್ ಫೀಡ್ ವಾಟರ್ನ ಹೀಟ್ ಮಾಡ್ತೀವಿ. ಎಲ್ಲಿ ಹೀಟ್ ಮಾಡ್ತೀವಿ, ಆ ಡಿರೇಟರ್ ಕೆಳಗಡೆ ಒಂದು ಡಿರೇಟರ್ ಅಥವಾ ಬಾಯ್ಲರ್ ಫೀಡ್ ವಾಟರ್ ಸ್ಟೋರೇಜ್ ಟ್ಯಾಂಕ್ ಅಂತೇಳಿ ನಮಗೆ ಡಿರೇಟರ್ ಕೆಳಗಡೆ ಟ್ಯಾಂಕ್ ಇರುತ್ತೆ. ಅಲ್ಲಿ ನಾವು ಫೀಡ್ ವಾಟರ್ನ ಹೀಟ್ ಮಾಡ್ತೀವಿ. ಈ ಕೆಲಸ ಡಿರೇಟರ್ ಮತ್ತು ಡಿರೇಟರ್ ಸ್ಟೋರೇಜ್ ಟ್ಯಾಂಕು ಆ ಒಂದೇ ಯೂನಿಟ್ ಇರುತ್ತೆ. ಆ ಯೂನಿಟಲ್ಲಿ ಬಾಯ್ಲರ್ ಫೀಡ್ ವಾಟರ್ ಹೀಟಿಂಗ್ ಆಗೋದ್ರ ಜೊತೆಗೆ ಬಾಯ್ಲರ್ ಫೀಡ್ ವಾಟರ್ ಸ್ಟೋರೇಜ್ ಕೂಡ ಅಲ್ಲೇ ಆಗುತ್ತೆ. ಇನ್ನು ನೆಕ್ಸ್ಟ್ ಟಾಪಿಕ್ ಬರೋದಾಯಿತು ಅಂತಂದರೆ ಎಕನಾಮೈಸರ್. ಎಕನಾಮೈಸರಲ್ಲಿ ಫ್ಲೂ ಗ್ಯಾಸ್ನ ವೇಸ್ಟ್ ಹೀಟ್ ಬಳಸಿ ಫೀಡ್ ವಾಟರ್ ಪ್ರೀ ಹೀಟ್ ಮಾಡುವ ಹೀಟ್ ಎಕ್ಸ್ಚೇಂಜರ್ ಅಂತ ಕೂಡ ನಾವು ಕರಿಬೋದು. ಈ ಕೆಲಸನ ಏನು ಮಾಡುತ್ತೆ, ಎಕನಾಮೈಸರ್ ಯೂನಿಟ್ ಮಾಡುತ್ತೆ. ಫಂಕ್ಷನ್ ಏನು, ಫೀಡ್ ವಾಟರ್ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡುತ್ತೆ. ಬೆನಿಫಿಟ್ ಬಂದ್ಬಿಟ್ಟು ಫ್ಯೂಯಲ್ ಸೇವಿಂಗು ಪ್ಲಸ್ ಬಾಯ್ಲರ್ ಎಫಿಷಿಯನ್ಸಿ ಅನ್ನೋದು ಇನ್ಕ್ರೀಸ್ ಮಾಡುವಂತಹ ಪಾರ್ಟ್ನ ನಾವು ಎಕನಾಮೈಸರ್ ಅಂತೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಟಾಪಿಕ್ಕು ಫೀಡ್ ಚೆಕ್ ವಾಲ್ವ್. ಏನಿದು ಫೀಡ್ ಚೆಕ್ ವಾಲ್ವ್ ಅಂತಂದರೆ, ಇನ್ ಆಫ್ಟರ್ ಫೀಡ್ ಪಂಪು ಎಕನಾಮೈಸರ್ ಇನ್ಲೆಟ್ಟು ಇನ್ ಬಿಟ್ವೀನಲ್ಲಿ ಬರದೆ ನಮ್ದೇನಿದು ಫೀಡ್ ಚೆಕ್ ವಾಲ್ವ್ ಅಂತ ಹೇಳ್ತಾರೆ. ಈ ಫೀಡ್ ಚೆಕ್ ವಾಲ್ವು ಎಕನಾಮೈಸರ್ ಬಾಯ್ಲರ್ ಫೀಡ್ ಪಂಪಿಂದ ನಮಗೆ ಎಕನಾಮೈಸರ್ ಇನ್ಲೆಟ್ ಹೆಡ್ರಿಗೆ ನಾವೇನು ಮಾಡ್ತೀವಿ, ಫೀಡ್ ವಾಟರ್ನ
ಪಾತ್ ಮುಖಾಂತರ ಫೀಡ್ ವಾಟರ್ ಲೈನ್ ಮುಖಾಂತರ ಫ್ಲೋ ಮಾಡ್ತೀವಿ. ಒಂದು ವೇಳೆ ಫೀಡ್ ಪಂಪ್ ಏನಾದರೂ ಸ್ಟಾಪ್ ಆದರೆ ಅಥವಾ ಫೀಡ್ ಪಂಪ್ ಪ್ರೆಷರ್ಗಿಂತ ಸ್ಟೀಮ್ ಡ್ರಮ್ ಪ್ರೆಷರ್ ಜಾಸ್ತಿ ಆದರೆ ಇನ್ ಬಿಟ್ವೀನು NRV ಥರ ವರ್ಕ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಎಕನಾಮೈಸರ್ ಇಂದ ಅಂದರೆ ಬಾಯ್ಲರ್ ಇಂದ ಫೀಡ್ ಪಂಪಿಗೆ ರಿಟರ್ನ್ ಫ್ಲೋ ಆಗ್ಲಾರ್ದಂಗೆ ಮೇಂಟೈನ್ ಮಾಡುವಂತಹ ಒಂದು ಇಕ್ವಿಪ್ಮೆಂಟ್ನ ನಾವೇನಂತ ಕರಿತೀವಿ, ಫೀಡ್ ಚೆಕ್ ವಾಲ್ವ್ ಅಂತ ಕರಿತೀವಿ. ಒಂದು ರೀತಿ NRV ಥರ ಕೂಡ ವರ್ಕ್ ಮಾಡುತ್ತೆ, ಜೊತೆಗೆ ಫ್ಲೋ ಕೂಡ ಕಂಟ್ರೋಲ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಟಾಪಿಕ್ ಬಾಯ್ಲರ್ ಫೀಡ್ ಪಂಪ್ ಮಿನಿಮಮ್ ಫ್ಲೋ. ಏನಪ್ಪ ಇದು ಮಿನಿಮಮ್ ಫ್ಲೋ ಅಂತಂದ್ರೆ, ಒಂದು ಫೀಡ್ ಪಂಪ್ ರನ್ ಆಯಿತು ಅಂತಂದ್ರೆ ಅದಕ್ಕೆ ಒಂದು ರೀಸರ್ಕ್ಯುಲೇಷನ್ ಅಥವಾ ARC ವಾಲ್ವ್ ಅಂತ ಹೇಳ್ಬಿಟ್ಟು ಪ್ರತಿ ಒಂದು ಬಾಯ್ಲರ್ ಫೀಡ್ ಪಂಪ್ಗೆ ಆಫ್ಟರ್ ಡಿಸ್ಚಾರ್ಜ್ ಅಲ್ಲಿ ನಾವು ARC ವಾಲ್ವ್ನ ಕೂಡಿಸಿರ್ತೀವಿ, ಅಂದ್ರೆ ಆಟೋಮೆಟಿಕ್ ರೀಸರ್ಕ್ಯುಲೇಷನ್ ವಾಲ್ವ್ ಅಂತೇಳಿ. ಈ ಟಾಪಿಕ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ಗಳಲ್ಲಿ ಕೇಳಿರ್ತಾನೆ. ಮಿನಿಮಮ್ ವಾಟರ್ ಫ್ಲೋ ಅಂತನಾಗ್ಲಿ ಕೇಳಿರ್ತಾನೆ, ವಾಟ್ ಈಸ್ ದ ಫಂಕ್ಷನ್ ಆಫ್ ARC ವಾಲ್ವ್ ಅಂತನಾಗ್ಲಿ ಕೇಳಿರ್ತಾನೆ. ಇಲ್ಲ ಅಂತಂದ್ರೆ ARC ವಾಲ್ವ್ನ ಪ್ರಾಮುಖ್ಯತೆ ಏನು, ಎದಕ್ಕ, ಎಲ್ಲಿ ಕೂಡಿಸಿರ್ತಾರೆ, ಸೆಕ್ಷನ್ ಅಲ್ಲಿ ಕೂಡಿಸಿರ್ತಾರ ಇಲ್ಲ ಡಿಸ್ಚಾರ್ಜ್ ಅಲ್ಲಿ ಕೂಡಿಸಿರ್ತಾರ ಅಂತ ಹೇಳ್ಬಿಟ್ಟು ಈ ಟಾಪಿಕ್ ಬಗ್ಗೆ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಏನದು, ಬಾಯ್ಲರ್ ಫೀಡ್ ಪಂಪ್ ಮಿನಿಮಮ್ ವಾಟರ್ ಫ್ಲೋ ಅಂತಂದ್ರೆ ಇಲ್ಲಿ ಏನು ಆಗುತ್ತೆ ಅಂತಂದ್ರೆ, ಹಾಗಾಗಿ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಇದರದೇ ಆದಂಥ ಒಂದು ಸಪ್ರೇಟ್ ಒಂದು ಈ ವಿಡಿಯೋನ ARC ವಾಲ್ವ್, ಬಾಯ್ಲರ್ ಫೀಡ್ ಪಂಪ್ ARC ವಾಲ್ವ್ ಬಗ್ಗೆನೇ ಯಾಕೆ ಕೂಡಿಸಿರ್ತಾರೆ, ಏನಾಗುತ್ತೆ, ಅದರಿಂದ ನಮಗೆ ಉಪಯೋಗಗಳು ಏನು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಶನ್ ಆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಆದರೂ ಕೂಡ ಮಿನಿಮಮ್ ಹೇಳ್ತೀನಿ ನೋಡ್ರಿ. ಸೆಂಟ್ರಿಫ್ಯೂಗಲ್ ಪಂಪ್ ಅಂದು ವೆರಿ ಲೋ ಫ್ಲೋನಲ್ಲಿ ಆಪರೇಟ್ ಮಾಡಿದರೆ ಅವಾಗ ಏನಾಗುತ್ತೆ ಅಂತಂದರೆ ಪಂಪ್ ಓವರ್ ಹೀಟಿಂಗ್ ಆಗುತ್ತೆ, ಇಂಟರ್ನಲ್ ಸರ್ಕ್ಯುಲೇಷನ್ ಆಗುತ್ತೆ, ಆಮೇಲೆ ವೈಬ್ರೇಷನ್ ಮತ್ತು ಮೆಕ್ಯಾನಿಕಲ್ ಡ್ಯಾಮೇಜ್ ಆಗೋಂಥದ್ದು ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಅದು ಹೈ ಪ್ರೆಷರ್ ಪಂಪ್ ಆಗಿರೋದ್ರಿಂದ. ಹಾಗಾಗಿ ನಾವೇನು ಮಾಡಬೇಕು, ಇಂತಿಷ್ಟು RPM, ಹಾಗಾಗಿ ಇಂತಿಷ್ಟು ನಮಗೆ ಫ್ಲೋ ಹೋಗ್ತಾನೆ ಇರಬೇಕು. ಆದರೆ ಡಿಸ್ಚಾರ್ಜ್ ವಾಲ್ವ್ ಕ್ಲೋಸ್ ಮಾಡೋದ್ರಿಂದ ಆ ಫ್ಲೋ ಸಿಗಲ್ಲ ಅಂತಂದ್ರೆ ಪಂಪ್ ಓವರ್ ಹೀಟಿಂಗ್ ಆಗುತ್ತೆ, ಇಂಟರ್ನಲ್ ಡ್ಯಾಮೇಜ್ ಆಗುತ್ತೆ, ವೈಬ್ರೇಷನ್ ಬರ್ತದೆ, ಮೆಕ್ಯಾನಿಕಲಿ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಮಿನಿಮಮ್ ಸರ್ಕ್ಯುಲೇಷನ್ ಲೈನ್ನ ಪ್ರೊವೈಡ್ ಮಾಡಬೇಕು. ಓಕೆ, ಮಿನಿಮಮ್ ಸರ್ಕ್ಯುಲೇಷನ್ ವಾಲ್ವ್ ಪ್ರೊವೈಡ್ ಮಾಡಿದ್ರೆ ಅಂತಂದರೆ ಕಂಟಿನ್ಯೂ ಆಗಿ ಆಪರೇಟ್ ಮಾಡ್ಲಿಕ್ಕೆ ಆಗುತ್ತಾ, ಇಲ್ಲ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಅದಕ್ಕೆ ARC ವಾಲ್ವ್ ಅಂತ ಹೇಳ್ಬಿಟ್ಟು ಡಿಸೈನರು ಫೀಡ್ ಪಂಪ್ಗೆ ಕೊಟ್ಟಿರ್ತಾನೆ. ಆ ARC ವಾಲ್ವ್ ಆಟೋಮೆಟಿಕ್ ಆಗಿ ನಮಗೆ ಬಾಯ್ಲರ್ಗೆ ರಿಕ್ವೈರ್ಮೆಂಟು ಏನಾದರೂ ಜಾಸ್ತಿ ಆಯಿತು ಅಂತಂದರೆ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ. ಅದರದ್ದು ಡಿಮ್ಯಾಂಡ್ ಕಡಿಮೆ ಆಗಿತ್ತು ಅಂತಂದರೆ ಆ ವಾಲ್ವ್ ಓಪನ್ ಆಗಿ ಅಲ್ಲಿಂದ ವಾಟರ್ ಸರ್ಕ್ಯುಲೇಷನ್ನು ಡಿರೇಟ್ರಿಂದ ಫೀಡ್ ಪಂಪಿಂದ ಅಗೇನ್ ಡಿರೇಟ್ರಿಗೆ ಮಿನಿಮಮ್ ಸರ್ಕ್ಯುಲೇಷನ್ ಮಾಡ್ತಕ್ಕಂತಹ ಕೆಲಸ ಆಟೋಮೆಟಿಕ್ ಆಗಿ ARC ವಾಲ್ವ್ ಮಾಡ್ತಾ ಇರುತ್ತೆ. ಇದ್ರದ್ದು ಈ ಟಾಪಿಕ್ ನಿಮಗೆ ತುಂಬಾ ಇಂಪಾರ್ಟೆಂಟು. ಇನ್ನೂ ಡೀಟೇಲ್ ಆಗಿ ಬೇಕು ಅಂತಂದ್ರೆ ಲಾಸ್ಟ್ ವಿಡಿಯೋದಲ್ಲೇ ನಾನು ARC ವಾಲ್ವ್ ಅಂತ ಮಾಡಿದ್ದೀನಿ, ನೀ ಆ ವಿಡಿಯೋದಲ್ಲಿ ಹೋಗಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಕಂಪಲ್ಸರಿ ಒಂದು ಕ್ವಶನ್ ಕೇಳ್ತಾನೆ. ಇನ್ನು ಇಂಪಾರ್ಟೆಂಟ್ ಏನೆಲ್ಲ ಕ್ವಶನ್ಗಳು ಬರ್ತವೆ, ಇದು ಟಾಪಿಕ್ಸ್ ಆಗೋಯ್ತು. ಇನ್ನು ಯಾವ ಥರ ಕ್ವಶನ್ ಕೇಳ್ಬೋದು, ಬಾಯ್ಲರ್ ಫೀಡ್ ಪಂಪ್ ಲಾಂಗ್ ಫಾರ್ಮ್ ಏನತ್ತೆ, ಬಾಯ್ಲರ್ ಅಂದರೆ BFP ಫುಲ್ ಫಾರ್ಮ್ ಏನು ಬರುತ್ತೆ, ಬಾಯ್ಲರ್ ಫೀಡ್ ಪಂಪ್ ಆಗಿರುತ್ತೆ. ಮೇನ್ ಫಂಕ್ಷನ್ ಏನು, ಫೀಡ್ ವಾಟರ್ನ ಸಪ್ಲೈನ ಬಾಯ್ಲರ್ಗೆ ಕೊಡೋದು. ನೆಕ್ಸ್ಟ್ ಏನು ಬರುತ್ತೆ, ಕ್ಯಾವಿಟೇಷನ್ ಅಂತಂದರೆ ಲೋ ಪ್ರೆಷರ್ ಇತ್ತು ಅಂತಂದರೆ ಕ್ಯಾವಿಟೇಷನ್ ಕ್ರಿಯೇಟ್ ಆಗುತ್ತೆ. ವಾಟ್ ಈಸ್ NPSHA ಅಂದರೆ ಅವೈಲಬಿಲಿಟಿ, ನೆಟ್ ಪಾಸಿಟಿವ್ ಸೆಕ್ಷನ್ ಹೆಡ್ ಅವೈಲಬಿಲಿಟಿನ ನಾವು ಆ ಲಾಂಗ್ ಫಾರ್ಮ್ ಅಲ್ಲಿ ಕರಿತಾನೆ. ಇದು ತುಂಬಾ ಸರಿ ಕೇಳಿದ್ದಾನೆ. ಇನ್ನು ನೆಕ್ಸ್ಟ್ NPSHR ಅಂತಂದ್ರೆ ರಿಕ್ವೈರ್ಡ್ ಅಂದ್ರೆ ನೆಟ್ ಪಾಸಿಟಿವ್ ಸೆಕ್ಷನ್ ಹೆಡ್ ರಿಕ್ವೈರ್ಡ್ ಅಂತ ಕರಿತೀವಿ. ಸೇಫ್ ಆಪರೇಷನ್ ಯಾವತ್ತಿಗೂ ಅವೈಲಬಿಲಿಟಿ ಗ್ರೇಟರ್ ಆಗಿರಬೇಕು. ಯಾವುದಕ್ಕೆ ಕಂಪೇರ್ ಮಾಡಿದ್ರೆ ರಿಕ್ವೈರ್ಮೆಂಟ್ ಆಸ್ ಪರ್ ಡಿಸೈನ್ ಪ್ರಕಾರ ರಿಕ್ವೈರ್ಮೆಂಟ್ ಇಷ್ಟು ಕೊಟ್ಟಿದ್ರೆ ಅವೈಲಬಿಲಿಟಿ ಹೆಡ್ ನಮಗೆ ಜಾಸ್ತಿ ಇರಬೇಕು. ಜಾಸ್ತಿ ಇದ್ರೆ ಬಾಯ್ಲರ್ ಫೀಡ್ ಪಂಪ್ ಅನ್ನೋದು ಸೇಫ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಡಿರೇಟರ್ ರಿಮೂವಿಂಗ್. ಡಿರೇಟರ್ ಮಾಡುವಂತಹ ಕೆಲಸ ಏನು, ಡಿಸಾಲ್ವ್ಡ್ನ ಆಕ್ಸಿಜನ್ ಅಂದರೆ ಆಕ್ಸಿಜನ್ ಅಲ್ಲಿ ಇರ್ತಕ್ಕಂಥ ಡಿಸಾಲ್ವ್ಡ್ ಗ್ಯಾಸಸ್ನ ನಾವು ರಿಮೂವ್ ಮಾಡಬೇಕು. ಇನ್ನು ಎಕನಾಮೈಸರ್ ಹೀಟರ್ ಅಂತಂದ್ರಿಗಿನ ಆಲ್ಮೋಸ್ಟ್ ಫೀಡ್ ವಾಟರ್ನ
ನಾವು ಹೀಟ್ ಮಾಡುವಂಥ ಇಕ್ವಿಪ್ಮೆಂಟ್ನ ಎಕನಾಮೈಸರ್ ಅಂತ ಕರಿತೀವಿ. ಅಥವಾ ಇನ್ನೊಂದು ರೀತಿ ಹೇಳಬೇಕು ಅಂತಂದರೆ ಡೀರೇಟರ್ ಸ್ಟೋರೇಜ್ ಟ್ಯಾಂಕಲ್ಲಿ ಕೂಡ ನಮಗೆ ಫೀಡ್ ವಾಟರ್ ಅನ್ನೋದು ಹೀಟ್ ಆಗುತ್ತೆ. ಯಾವ್ದ್ರಿಂದ? ನಮಗೆ ಟರ್ಬೈನಿಂದ ಬಂದಿರತಕ್ಕಂತಹ ಬ್ಲೀಡ್ ಸ್ಟೀಮ್ ಅಥವಾ ಎಕ್ಸ್ಟ್ರಾಕ್ಷನ್ ಸ್ಟೀಮನ್ನ ನಾವು ಯೂಸ್ ಮಾಡ್ಕೊಂಬಿಟ್ಟು ಡೀರೇಟರ್ ಸ್ಟೋರೇಜ್ ಟ್ಯಾಂಕಲ್ಲಿ ನಾವು ವಾಟರ್ನ ಹೀಟ್ ಮಾಡ್ತೀವಿ. ನೆಕ್ಸ್ಟ್ ಫೀಡ್ ಚೆಕ್ ವಾಲ್ವ್ ಬಗ್ಗೆ ಹೇಳಬೇಕಂತಂದ್ರೆ ರಿವರ್ಸ್ ಫ್ಲೋನ ಮೇಂಟೈನ್ ಮಾಡೋದು. ರಿವರ್ಸ್ ಫ್ಲೋನ ಯಾವುದೇ ಕಾರಣಕ್ಕೂ ಫೀಡ್ ಪಂಪಿಗೆ ಕೊಡಲ್ಲ. ಹಾಗಾಗಿ ಅದನ್ನ ಫೀಡ್ ಚೆಕ್ ವಾಲ್ವ್ ಅಂತ ಕೊಡ್ತೀವಿ. ಅದನ್ನ NRV ಅಂತ ಕೂಡ ಕರಿಬೋದು. ನೆಕ್ಸ್ಟ್ ಮಿನಿಮಮ್ ರೀಸರ್ಕ್ಯುಲೇಷನ್ ಪ್ರೊಟೆಕ್ಷನ್. ಇದರಿಂದ ಬಾಯ್ಲರ್ ಡ್ಯೂರಿಂಗ್ ಲೋ ಫ್ಲೋ ಆಪರೇಷನ್ ಅಂದರೆ ಯಾವಾಗ ಬಾಯ್ಲರ್ ಫೀಡ್ ಪಂಪಿಂದ ಅಂದರೆ ನಮಗೆ ಬಾಯ್ಲರ್ಗೆ ಡಿಮ್ಯಾಂಡ್ ಇಲ್ಲ ಅಂತಂದರೆ ವಾಟರ್ ಫೀಡ್ ಫ್ಲೋ ಹೋಗ್ತಾ ಇಲ್ಲ, ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಮಿನಿಮಮ್ ರೀಸರ್ಕ್ಯುಲೇಷನ್ ಅಥವಾ ಆಟೋಮೆಟಿಕ್ ರೀಸರ್ಕ್ಯುಲೇಷನ್ ವಾಲ್ವ್ ಓಪನ್ ಆಗಿ ಬಾಯ್ಲರ್ ಫೀಡ್ ಪಂಪಿಂದ ಡೀರೇಟ್ರಿಂದ ಮತ್ತೆ ಬಾಯ್ಲರ್ ಫೀಡ್ ಪಂಪಿಗೆ ಅಲ್ಲೇ ಸರ್ಕ್ಯುಲೇಷನ್ ಮೇಂಟೈನ್ ಮಾಡೋದನ್ನ ನಾವು ARC ವಾಲ್ವಿಂದ ಯೂಸ್ ಮಾಡ್ಕೊತೀವಿ. ಇನ್ನು ವೈವ ಕ್ವಶನ್ ಅಲ್ಲಿ ಏನು ಕೇಳ್ಬೋದು ಅಂತಂದ್ರೆ ಬಾಯ್ಲರ್ ಫೀಡ್ ಪಂಪ್ ಡಿಸ್ಚಾರ್ಜ್ ಪ್ರೆಷರ್ ಶುಡ್ ಬಿ ಹೈಯರ್ ದಾನ್ ಬಾಯ್ಲರ್ ಪ್ರೆಷರ್. ಯಾಕೆ ಅಂತ ಕೇಳಿದೆ ಅಂತಂದ್ರೆ ಬಾಯ್ಲರ್ಗೆ ಫೀಡ್ ವಾಟರ್ ಎಂಟ್ರಿ ಆಗಲು ಬಾಯ್ಲರ್ ಫೀಡ್ ಪಂಪ್ ಡಿಸ್ಚಾರ್ಜ್ ಪ್ರೆಷರ್ ಬಾಯ್ಲರ್ಗಿಂತ ಸಫಿಸಿಯೆಂಟ್ ಆಗಿ ಆಗಿರಬೇಕು. ಅದ್ರೆ ಮಾತ್ರ ನಮಗೆ ಫೀಡ್ ಪಂಪಿಂದ ಬಾಯ್ಲರ್ ಡ್ರಮ್ಮಿಗೆ ನಮಗೆ ವಾಟರ್ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ NRV ಆಕ್ಟ್ ಆಗಿ ವಾಟರ್ ಫ್ಲೋ ಅನ್ನೋದು ಕಂಪ್ಲೀಟ್ ಆಗಿ 0 ಆಗುತ್ತೆ. ನೆಕ್ಸ್ಟ್, ವಾಟ್ ಹ್ಯಾಪನ್ ವೆನ್ NPSHA ಈಸ್ ಲೆಸ್ ದ್ಯಾನ್ NPSHR? ಏನಾಗುತ್ತೆ? ಕ್ಯಾವಿಟೇಷನ್ ರಿಸ್ಕ್ ಆಗುತ್ತೆ. ಯಾಕೆ ಅಂತಂದರೆ ಸಫಿಸಿಯೆಂಟು ನಮಗೆ ಪ್ರೆಷರ್ ಸಿಗಲ್ಲ, ಸೆಕ್ಷನ್ ಪ್ರೆಷರ್ ಸಿಕ್ಕಿಲ್ಲ ಅಂತಂದರೆ ಅಲ್ಲಿ ಟೆಂಪರೇಚರ್ ಇರೋ ಕಾರಣದಿಂದ ವೇಪರ್ ಆಗಿ ಇಂಪೆಲರ್ಗಳ ಮೇಲೆ ಅಲ್ಲೆಲ್ಲ ಕ್ಯಾವಿಟೇಷನ್ನು ಅಥವಾ ಬಬಲ್ಸ್ ಕ್ರಿಯೇಟ್ ಆಗುತ್ತೆ, ಏರ್ ಬಬಲ್ಸ್ ಒಂದೇ ಸಲ ಕೊಲ್ಯಾಪ್ಸ್ ಆಗೋದ್ರಿಂದ ಮೆಕ್ಯಾನಿಕಲ್ ವೈಬ್ರೇಷನ್ನು, ಕ್ಯಾವಿಟೇಷನ್ ರಿಸ್ಕ್, ಇಂಪೆಲರ್ ಡ್ಯಾಮೇಜು ಇವೆಲ್ಲ ಅದನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ವಾಟ್ ಈಸ್ ದ ಫಂಕ್ಷನ್ ಆಫ್ ಡೀರೇಟರ್ ಹೇಳಿದ್ದೀನಿ. ಡಿಸಾಲ್ವ್ಡ್ ಆಕ್ಸಿಜನ್ ಮತ್ತೆ ಅದರ್ ಗ್ಯಾಸಸ್ನ ರೆಡ್ಯೂಸ್ ಮಾಡುತ್ತೆ ಮತ್ತೆ ರಿಮೂವ್ ಮಾಡುತ್ತೆ. ಇದರಿಂದ ನಮಗೇನಾಗುತ್ತೆ? ಕರೋಷನ್ ಕಂಟ್ರೋಲ್ ಆಗುತ್ತೆ. ಮತ್ತೆ ಎಕನಾಮೈಸರ್ ಏನಕ್ಕೆ ಬೇಕು? ಫ್ಲೂ ಗ್ಯಾಸ್ ವೇಸ್ಟ್ ಹೀಟ್ನ ಬಳಸಿ ಫೀಡ್ ವಾಟರ್ ಟೆಂಪರೇಚರ್ನ ನಾವು ಇನ್ಕ್ರೀಸ್ ಮಾಡ್ತೀವಿ ಅಥವಾ ಪ್ರೀ ಹೀಟ್ ಮಾಡ್ತೀವಿ. ಇದನ್ನ ಎಕನಾಮೈಸರ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್, ವೈ ಮಿನಿಮಮ್ ಫ್ಲೋ ಲೈನ್ ಈಸ್ ಪ್ರೊವೈಡೆಡ್? ಯಾಕೆ ಬೇಕು ARC ವಾಲ್ವ್ ಲೈನ್ ಯಾಕೆ ಬೇಕು ಅಂತಂದ್ರೆ ಬಾಯ್ಲರ್ ಫೀಡ್ ಪಂಪ್ ಅನ್ನು ಲೋ ಫ್ಲೋ ಆಪರೇಟ್ನಿಂದ ಪ್ರೊಟೆಕ್ಟ್ ಮಾಡಲು ಸಾಧ್ಯವಿಲ್ಲ. ಅಂದರೆ ಲೋ ಫ್ಲೋ ಹೋಯ್ತಂತಂದ್ರೆ ಬಾಯ್ಲರ್ ಫೀಡ್ ಪಂಪ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಮಿನಿಮಮ್ ಫ್ಲೋ ಅನ್ನೋದು ನಮಗೆ ಬೇಕೇ ಬೇಕು. ಮಿನಿಮಮ್ ಫ್ಲೋ ಬೇಕು ಅಂತಂದ್ರೆ ಏನು ಮಾಡಬೇಕು? ವಾಟರ್ನ ವೇಸ್ಟ್ ಮಾಡೋಗಿಲ್ಲ, ಹೊರಗಡೆ ಬಿಡೋಂಗಿಲ್ಲ. ಹಾಗಾಗಿ ಪಂಪಿಂದ ಡೀರೇಟ್ರಿಂದ ಅಗೇನ್ ಫೀಡ್ ಪಂಪ್ಗೆ ಆ ಒಂದು ರೀಸರ್ಕ್ಯುಲೇಷನ್ ಆಗೋದ್ರಿಂದ ಪಂಪ್ ಎಫಿಷಿಯೆಂಟ್ ಆಗಿ ಕೆಲಸ ಮಾಡುತ್ತೆ. ಜೊತೆಗೆ ನಮಗೆ ಯಾವುದೇ ಥರದ ಕ್ಯಾವಿಟೇಷನ್ ಆಗಲಿ, ಯಾವುದೇ ಥರದ್ದು ಡ್ಯಾಮೇಜ್ ಆಗಲಿ ಇಲ್ಲ ಅಂತಂದರೆ ಲೋ ಪ್ರೆಷರಿಂದ ಮೇಂಟೈನ್ ಮಾಡಬಾರ್ದು. ಹಾಗಾಗಿ ಹೈ ಪ್ರೆಷರ್ ಕೊಟ್ಕೊಂಡೇ ರೀಸರ್ಕ್ಯುಲೇಷನ್ ಮಾಡಿ ನಾವು ಮೇಂಟೈನ್ ಮಾಡಬೇಕು. ಹಾಗಾಗಿ ನಾವು ARC ವಾಲ್ವನ್ನ ನಾವು ಕೊಡ್ತೀವಿ. ಇನ್ನು ನೆಕ್ಸ್ಟ್, ಒಂದು ಮಿನಿಟಲ್ಲಿ ನೋಡೋದಾಯಿತು ಅಂತಂದರೆ ಬಾಯ್ಲರ್ ಫೀಡ್ ಪಂಪ್. ಓಕೆ, ಅಂದರೆ ಫೀಡ್ ಪಂಪಿಂದ ನಮಗೆ ಬಾಯ್ಲರ್ನ ವಾಟರ್ನ ಪಾಸ್ ಮಾಡಬೇಕು. ಇನ್ನು ನೆಕ್ಸ್ಟ್, BFP ಡಿಸ್ಚಾರ್ಜ್ ಪ್ರೆಷರ್ ಯಾವತ್ತಿಗೂ ಗ್ರೇಟರ್ ಆಗಿರಬೇಕು. ಯಾವುದಕ್ಕೆ? ಬಾಯ್ಲರ್ ಪ್ರೆಷರ್ಗಿಂತ. ಓಕೆ, ಇನ್ನು ನೆಕ್ಸ್ಟ್, ಲೋ ಸೆಕ್ಷನ್ ಪ್ರೆಷರ್ ಏನಾಗುತ್ತೆ? ಕ್ಯಾವಿಟಿ ರಿಸ್ಕ್ ಆಗುತ್ತೆ. ಇದೇನಿದು NPSHA ಅಂತಂದ್ರೆ A ಅಂತಂದ್ರೆ ಅವೈಲಬಿಲಿಟಿ, R ಅಂತಂದ್ರೆ ರಿಕ್ವೈರ್ಡ್. ಇಂಪಾರ್ಟೆಂಟು, NPSHA ಆಲ್ವೇಸ್ ಗ್ರೇಟರ್ ದ್ಯಾನ್ NPSHR ಇದ್ರೆ ಸೇಫ್ ಆಪರೇಷನ್ ಆಗಿ ನಡೆಯುತ್ತೆ. ಡೀರೇಟರ್ ಓಟು ರಿಮೂವಲ್ ಮಾಡ್ತೀವಿ. ಎಕನಾಮೈಸರ್ ಫೀಡ್ ವಾಟರ್ನ ಇನ್ಕ್ರೀಸ್ ಮಾಡ್ತೀವಿ. ಫೀಡ್ ಚೆಕ್ ವಾಲ್ವ್ ಎಕನಾಮೈಸರಿಂದ ಅಥವಾ ಬಾಯ್ಲರಿಂದ ಫೀಡ್ ಪಂಪಿಗೆ ಬರ್ದಾರ್ದಂಗ ರಿವರ್ಸ್ ಫ್ಲೋನ ಕಟ್ ಆಫ್ ಮಾಡ್ತೀವಿ. ಇನ್ನು ಮಿನಿಮಮ್ ಫ್ಲೋ ಮೇಂಟೈನ್ ಮಾಡೋದಂತಂದರೆ ARC ಅಥವಾ ಬಾಯ್ಲರ್ ಫೀಡ್ ಪಂಪ್ ಪ್ರೊಟೆಕ್ಷನ್ ಮೇಂಟೈನ್ ಮಾಡ್ತೀವಿ. ಇಷ್ಟು ಈ ಯೂನಿಟ್ಟಿಂದ ನಮಗೆ ಫೀಡ್ ಪಂಪು ಅಥವಾ ಬಾಯ್ಲರ್
ಟ್ರೀಟೆಡ್ ಫ್ಲೋ ಸಿಸ್ಟಮ್ ಸರ್ಕ್ಯುಲೇಷನ್ ಆಗಿರುತ್ತೆ. ಈ ಯೂನಿಟಲ್ಲಿ ಇದ್ರಿಗಿಂತ ಬೇರೆ ಟಾಪಿಕ್ ಬರಲಿಕ್ಕಿಲ್ಲ. ಕಂಪ್ಲೀಟಾಗಿ ಎಲ್ಲ ಹೇಳಿದ್ದೀನಿ. ಬಾಯ್ಲರ್ ಫೀಡ್ ಪಂಪ್ ಬಗ್ಗೆ, ಶಟ್ ಡೌನ್ ಬಗ್ಗೆ, ಮತ್ತು ಸ್ಟಾರ್ಟ್ ಮಾಡುವ ಪ್ರೊಸೀಜರ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಕೆಳಗಿಂದ ಇಲ್ಲಿ ಕೊಟ್ಟಿರ್ತಕ್ಕಂತಹ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ARC, ಆಮೇಲೆ ಇಂಟರ್ನಲ್ಲು ಯಾವ ಥರ ಬರುತ್ತೆ, ಸೆಕ್ಷನ್ ಪ್ರೆಸರ್ ಅಂದ್ರೇನು, ಡಿಸ್ಚಾರ್ಜ್ ಪ್ರೆಸರ್ ಅಂತಂದ್ರೇನು, ಬ್ಯಾಲೆನ್ಸಿಂಗ್ ಪ್ರೆಸರ್ ಅಂತಂದ್ರೇನು, ಬ್ಯಾಲೆನ್ಸಿಂಗ್ ಲೈನ್ ಅಂತಂದ್ರೇನು, ಎಷ್ಟು ಸ್ಟೇಜ್ ಇಂಪೆಲರ್ಗಳು ಬರ್ತವೆ, ಇಂಪೆಲರ್ಗಳಲ್ಲಿ ಒಳಗಡೆ ಏನು ಆಪ್ರೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ. ARC ವಾಲ್ವ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟು ಬಾಯ್ಲರ್ ಫೀಡ್ ಪಂಪು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಏನೆಲ್ಲ ಪ್ರೊಸೀಜರ್ನ ನಾವು ಯೂಸ್ ಮಾಡಬೇಕು, ಶಟ್ ಡೌನ್ ಮಾಡಬೇಕು ಅಂತಂದರೆ ಏನೆಲ್ಲ ಪ್ರೊಸೀಜರ್ನ ಯೂಸ್ ಮಾಡಬೇಕಂತೇಳಿ ಕಂಪ್ಲೀಟ್ ಈ 4 ವಿಡಿಯೋಗಳನ್ನ 100% ಇನ್ಫಾರ್ಮೇಷನ್ ನಾನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಒಂದು ಸರಿ ನೀ ಈ ಎಲ್ಲ ವಿಡಿಯೋಗಳನ್ನ ನೋಡಿದರೆ ಬಾಯ್ಲರ್ ಫೀಡ್ ವಾಟರು, ಫೀಡ್ ಪಂಪು ಮತ್ತು ಫೀಡ್ ವಾಟರ್ ಪ್ಯಾರಾಮೀಟರ್ ಬಗ್ಗೆ ನಿಮಗೆ 100% ನಾಲೆಡ್ಜ್ ಬಂದೇ ಬರುತ್ತೆ. ಈಸಿಯಾಗಿ ನೀವು ಎಕ್ಸಾಮ್ನ ಅಟೆಂಡ್ ಮಾಡ್ತಿರ್ಬೇಕಾದ್ರೆ ಕಣ್ಣೆದುರುಗಡೆ ನಿಮಗೆ ಆನ್ಸರ್ ಬಂದೇ ಬರ್ತವೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಟಾಪಿಕ್ಕು ನಿಮಗೆ ಇಷ್ಟ ಆಗಿದ್ರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.